ಹಾಯ್ ಗಾಯ್ಸ್, ಲಾಸ್ಟ್ ಪಾರ್ಟಲ್ಲಿ ಹಾರೋ ಮಾಡಿರೋ ಎಲ್ಲ ವಿಷಯ ಗೊತ್ತಾಗಿ ಅದಕ್ಕೆ ಪನಿಷ್ಮೆಂಟ್ ಕೊಡಿಸ್ತೀನಿ ಅಂತೆಲ್ಲ ಹೇಳಿರ್ತಾನೆ. ಶಿಯನ ಸಮಾಧಾನ ಮಾಡಿ ಹೋಗಿ ಮಲ್ಕೊ ಅಂತೆಲ್ಲ ಹೇಳಿ ಕಳಿಸಿರ್ತಾನೆ. ಸೊ ಲೆಟ್ಸ್ ಕಂಟಿನ್ಯೂ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಮೊಬೈಲ್ ಚೆಕ್ ಮಾಡಿದರೆ ಶಿಯಾಗೆ ದೊಡ್ಡ ಶಾಕ್. ಏಕೆ ಅಂದರೆ ಸೋಷಿಯಲ್ ಮೀಡಿಯಾ ಫುಲ್ಲಾಗಿ ಇವ್ರದ್ದೇ ನ್ಯೂಸ್ ಓಡ್ತಾ ಇದೆ. ಜಿನ್ ಅವ್ರ ಕ್ಲೋಸ್ ಫ್ರೆಂಡ್ಸ್ ಹತ್ತೋಗೋಕ್ಕೆ ಅವ್ರ ವೈಫೇ ಕಾರಣ ಅಂತ ಗೊತ್ತಾದರೂ ಏನಿಲ್ಲ ಅಂದು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರು ಕ್ಲೋಸ್ ಫ್ರೆಂಡ್ಗೆ ಈ ಥರ ಆಗಿದೆ, ಆದರೆ ಅವರು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಏನಾಗ್ತಿದೆ ಅಂತ ಗೊತ್ತಿಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಆಗ್ತಾ ಇದೆ. ಜಿನ್ ಬಗ್ಗೆ ಎಲ್ಲರೂ ಬೇಡದೇ ಇರೋ ಹಾಗೆ ಮಾತಾಡಿರೋದು ನೋಡಿ ಸಿಟ್ಟಾದ ಶಿಯಾ ಎಲ್ರಿಗೂ ಆನ್ಸರ್ ಮಾಡಬೇಕು ಅಂತಲೇ ಒಂದು ನ್ಯೂ ಐಡಿನ ಓಪನ್ ಮಾಡಿ ರಿಪ್ಲೈನ ಮಾಡ್ತಾ ಇದ್ದಾಳೆ. ಇವಾಗ ಆಫೀಸಲ್ಲಿ ಅಸಿಸ್ಟೆಂಟ್ಲಿ ಜಿನ್ ಹತ್ರ ಹೇಳ್ತಾ ಇದ್ದಾನೆ, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಇಮೇಜ್ ಹಾಳು ಮಾಡಬೇಕು ಅಂತಲೇ ತುಂಬ ಜನ ಬೇಡದೆ ತುಂಬ ವಿಷಯನ ಶೇರ್ ಮಾಡ್ತಾ ಇದ್ದಾರೆ. ಆದರೆ ಯಾರೋ ಅಂತ ಗೊತ್ತಿಲ್ಲ, ಒಬ್ಬರು ನಿಮಗೆ ಸಪೋರ್ಟ್ ಮಾಡಿ ಮಾತಾಡ್ತಾ ಇದ್ದಾರೆ. ಲೀ ಹೀಗೆಲ್ಲ ಹೇಳೋದು ಕೇಳಿ ಜಿನ್ಗೆ ಅರ್ಥ ಆಗುತ್ತೆ. ಖಂಡಿತ ಬೇರೆ ಅಕೌಂಟ್ ಯೂಸ್ ಮಾಡಿ ರಿಪ್ಲೈ ಮಾಡ್ತಿರೋದು ಶಿಯಾನ ಕೆಲಸ ಅಂದು ಅವ್ರು ಹಾಗೆ ಶಿಯಾಗೆ ಕಾಲ್ ಮಾಡಿ ಕೇಳ್ತಾರೆ. ಆದರೆ ಇವಳು ಸುಳ್ಳು ಹೇಳ್ತಾಳೆ, ನಾ ಆ ಥರ ಏನೂ ಮಾಡಲಿಲ್ಲಲ್ಲ. ಇವಾಗ ಹಾಗೆ ತುಂಬ ಟೈಮ್ ನಂತರ ಲಿನ್ ಬಂದು ಶಿಯಾನ ಮೀಟ್ ಮಾಡಿ ಮಾತಾಡ್ತಾ ಇದ್ದಾಳೆ. ಚಾಯುನ್ಗೆ ಈ ಥರ ಆಗತ್ತೆ ಅಂತ ಸ್ವಲ್ಪನೂ ಥಿಂಕ್ ಮಾಡಿಲ್ಲ. ಆ್ಯಕ್ಟಿಂಗ್ ಫೀಲ್ಡಲ್ಲಿ ನನಗೆ ತುಂಬ ಇಷ್ಟ ಆದ ಪರ್ಸನ್ ಅಂತ ಫೀಲ್ ಮಾಡಿ ಮಾತಾಡ್ತಾ ಇದ್ದಾಳೆ. ಕರೆಕ್ಟಾಗಿ ಇದೇ ಟೈಮ್ಗೆ ಮನೆಗೆ ಬಂದಿರೋ ಜಿನ್ ಮತ್ತು ಅಸಿಸ್ಟೆಂಟ್ಲಿ ಶಿ ಹತ್ರ ಮಾತಾಡ್ತಾರೆ. ಆದರೆ ಲೀ ಹತ್ರ ಸರಿಯಾಗಿ ಮಾತಾಡ್ತಾ ಇಲ್ಲ. ಅವರು ನೋಡಿದರೆ ಅಲ್ಲಿಂದ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈ ಲೀ ಅವಳನ್ನ ತಡೆದು ಮಾತಾಡ್ತಾ ಇದ್ದಾನೆ, ನಿನಗೇನು ಪ್ರಾಬ್ಲಮ್, ನೀನು ಸರಿಯಾಗಿ ಮನೆಗೆ ಬರ್ತಿಲ್ಲ. ಲೀ ಕೇಳೋ ಕ್ವಶನ್ಗೆ ಲೀನ್ ಆನ್ಸರ್ ಮಾಡೋಕ್ಕಾಗ್ತಿಲ್ಲ. ಅವತ್ತು ನಡೆದಿರೋ ವಿಷಯನ ಯೋಚನೆ ಮಾಡಿ ನೋಡ್ತಾಳೆ. ಅವತ್ತೊಂದಿನ ನಿದ್ದೆಲಿರೋ ಅಸಿಸ್ಟೆಂಟ್ ಲೀನ ಕಿಸ್ ಮಾಡಿರ್ತಾಳೆ. ಅದೆಲ್ಲ ಯೋಚನೆ ಮಾಡಿ ಏನಿಲ್ಲ, ಇವಾಗ ಸ್ವಲ್ಪ ಜಾಸ್ತಿ ವರ್ಕ್ ಇದೆ, ಅದರಿಂದ ಮನೆಗೆ ಬಂದು ಫ್ರೀಯಾಗಿ ಮಾತಾಡೋಕ್ಕಾಗ್ತಿಲ್ಲ, ನಾನು ನಿಮ್ಮನ್ನ ಆಮೇಲೆ ಮೀಟ್ ಮಾಡ್ತೀನಿ ಅಂದು ಸುಳ್ಳು ಹೇಳಿ ಸಂಭಾಳಿಸ್ತಾಳೆ. ಜಿನ್ ಮತ್ತು ಅಸಿಸ್ಟೆಂಟ್ಲಿ ಅಲ್ಲಿಂದ ಹೋಗಿದ್ದೆ ಶಿಯಾಗೆ ಹೋಗಿ ಲೀನ್ ಹತ್ರ ಮಾತಾಡ್ತಾ ಇದ್ದಾಳೆ. ಲೀ ಹತ್ರ ನಿಂತು ಏನು ಮಾತಾಡ್ತಾ ಇದ್ದೆ, ಏನು ಪ್ರಾಬ್ಲಮ್, ಸುಳ್ಳು ಹೇಳ್ದೆ ನಿಜ ಹೇಳು, ನಿಮ್ಮಿಬ್ರಿಗೂ ಒಬ್ರಿಗೊಬ್ರು ಇಷ್ಟ ಆಗಿದೆಯಾ ಅಂತ ಕೇಳುವಾಗ ಇಲ್ಲ ಅಂತಾಳೆ. ಇವಾಗ ಆಫೀಸ್ಗೆ ಹೋಗಿ ಜಿನ್ಗೆ ಸರಿಯಾಗಿ ವರ್ಕ್ ಮಾಡೋಕ್ಕೆ ಆಗ್ತಿಲ್ಲ. ಯಾಕೆ ಅಂದರೆ ಎಲ್ಲ ಜಾಗದಲ್ಲೂ ಬೇಡದೇ ಇರೋ ನ್ಯೂಸ್ ಶೇರ್ ಮಾಡ್ತಿರೋದು, ಅದು ಇವನು ಕ್ಲೋಸ್ ಫ್ರೆಂಡ್ಸ್ ಹತ್ತೋದಂತ ಸ್ವಲ್ಪನೂ ಯೋಚನೆ ಮಾಡಿದೆ. ಇವಾಗಲೂ ಜಿನ್ ಅವ್ರ ವೈಫ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಿಂಗೆಲ್ಲ ಸ್ಪ್ರೆಡ್ ಮಾಡ್ತಿರೋ ನ್ಯೂಸ್ ಏನು ಮಾಡಬೇಕು ಅಂತ ಅಸಿಸ್ಟೆಂಟ್ ಲೀಗೆ ಹೇಳಿ ಪ್ರೆಸ್ ಮೀಟ್ ಮಾಡಿ ಎಲ್ಲರ ಹತ್ರನೂ ಈ ಥರ ವಿಷಯ ನಡೆಯುತ್ತೆ ಅಂತ ಶಿಯಾಗೂ ಗೊತ್ತೇ ಇಲ್ಲ. ಎಲ್ಲನೂ ದಿಢೀರಂತ ನಡೀತಾ ಇದೆ. ಈ ಜಿನ್ ಹೇಳ್ದೆ ಅಸಿಸ್ಟೆಂಟ್ಲಿ ಪ್ರೆಸ್ ಹತ್ರ ನಿಜ ಹೇಳ್ತಾ ಇದ್ದಾನೆ. ಶಿಯಾಗೂ ಜಿನ್ಗೂ ಮ್ಯಾರೇಜ್ ಯಾವಾಗಲೂ ಆಗಿದೆ, ಅವರು ಇವಾಗ ಡೇಟ್ ಎಲ್ಲ ಮಾಡ್ತಿಲ್ಲ, ಅವ್ರು ಇವಾಗ ಜಿನ್ ವೈಫ್ ಅಂತಿದ್ದಾರೆ. ಈ ನ್ಯೂಸ್ ಕೇಳಿದೆ ಎಲ್ಲ ಪ್ರೆಸ್ ರಿಪೋರ್ಟರ್ ಎಲ್ಲರೂ ಶಾಕ್ ಆಗಿದ್ದಾರೆ. ಫಸ್ಟ್ ಶಾಕ್ ಶಿಯಾಗೆ, ಯಾಕೆಂದರೆ ಅವ್ರಿಗೆ ಈ ವಿಷಯ ಗೊತ್ತೇ ಇಲ್ಲ. ಇವಳು ಶಿಯಾ ಸ್ಟೇಜ್ ಮೇಲೆ ಎಲ್ಲ ವಿಷಯನೂ ಮಾತಾಡ್ತಾರೆ. ಅದೇ ಟೈಮ್ಗೆ ಅಲ್ಲಿ ಪ್ರೆಸ್ ಮೀಟ್ ನಡೀತಿದೆ ಅಂತ ಗೊತ್ತಾಗಿ ಆರೋನು ಮತ್ತು ಅಸಿಸ್ಟೆಂಟ್ನ ಕರ್ಕೊಂಡು ಬಂದಿದ್ದಾಳೆ. ಎಲ್ಲರೂ ಮುಂದೆನೂ ಶಿಯಾನ ಸಿಗಾಕ್ಸ್ಬೇಕು ಅಂತ ಚಾಯಿನ್ ಸಾಯೋಕ್ಕೆ ಇವಳೇ ಕಾರಣ, ಅದಕ್ಕೆ ನನ್ನ ಹತ್ರ ಪ್ರೂಫ್ ಸಹ ಇದೆ ಅಂತ ಇವಳು ಸುಳ್ಳು ಹೇಳಿ ಕರ್ಕೊಂಡು ಬಂದಿರೋ ಅಸಿಸ್ಟೆಂಟ್ನ ಮಾತಾಡೋಕೆ ಹೇಳ್ತಾಳೆ. ಇವರಿಬ್ಬರು ಲಾಸ್ಟಲ್ಲಿ ಮೀಟ್ ಮಾಡಿ ಮಾತಾಡುವಾಗ ಚಾಯನ್ನ ನೀರಲ್ಲಿ ತಳ್ಳೋಕ್ಕೆ ಟ್ರೈ ಮಾಡಿದರು. ನಾ ಆವಾಗ ತುಂಬ ಫೋಟೋಸ್ನ ತೆಗೆದೆ ಅಂತ ನೀವೇ ನೋಡಿ ಅಂದು ಆ ಅಸಿಸ್ಟೆಂಟ್ ಹೇಳಿ ಮುಗಿಸಿದ್ದೆ. ಆರೋ ಮಾತಾಡ್ತಾ ಇದ್ದಾಳೆ, ಶಿಯಾ ಪ್ಲಾನ್ ಮಾಡೇನೆ ಜಿನ್ನ ಮ್ಯಾರೇಜ್ ಆಗಿರೋದು, ಅವಳು ಆಸ್ತಿಗೋಸ್ಕರನೇ ಅವನನ್ನು ಮದುವೆ ಆಗಿರೋದು, ಅದಕ್ಕೆ ಅಡ್ಡ ಇದ್ದ ಚಾಯನ್ನ ಸಾಯಿಸಿದ್ಲು ಅಂದಾಗ ಅಲ್ಲಿರೋರೆಲ್ಲ ಶಿಯನ್ ಮೇಲೆ ತಪ್ಪು ಅಂತಿದ್ದಾರೆ. ಆ ಜಾಗಕ್ಕೆ ಕರೆಕ್ಟಾಗಿ ಜಿನ್ ಬರ್ತಾನೆ. ಅದು ಅವ್ರ ಫ್ರೆಂಡ್ ಚಾಯನ್ನ ಕರ್ಕೊಂಡು ಬರ್ತಾನೆ. ಚಾಯನ್ ಸತ್ತೋಗಿಲ್ಲ, ಅವ್ನು ಬದುಕೇ ಇದ್ದಾನೆ. ಸತ್ತಿರೋರು ಸುತ್ತ ಇರೋರೆಲ್ಲ ಶಾಕಾಗಿ ನಿಂತಿದ್ದಾರೆ. ಆದರೆ ಈ ಆರೋ ಫೇಸಲ್ಲಿ ಮಾತ್ರ ಒಂಥರ ಹೆದರಿಕೆ. ಚಾಯನ್ ಸ್ಟೇಜ್ ಹತ್ತಿ ಎಲ್ಲ ನಿಜನೂ ಹೇಳ್ತಾ ಇದ್ದಾನೆ. ಇಲ್ಲಿ ನಡೀತಾ ಇರೋ ಎಲ್ಲ ಪ್ರಾಬ್ಲಮ್ಗೆ ಕನ್ಫರ್ಮ್ ಆಗಿ ಆರೋನೇ ಕಾರಣ. ಅವ್ನು ನಿಜ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಬಂದು ಆರೋ ತಡಿತಾಳೆ, ಚಾಯುನ್ ನಾನೇನು ಮಾಡಿಲ್ಲ, ಬೇಕು ಅಂತಲೇ ನನ್ನ ಯಾರೋ ಸಿಗಾಕಿಸ್ತಾ ಇದ್ದಾರೆ. ಅವ್ನು ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋ ಮುಂಚೆನೇ ಇವನು ನಿಲ್ಲಿಸ್ತಾನೆ. ಯಾರು ಹೇಳಿನೂ ನಾನು ಈ ವಿಷಯನ ಮಾಡ್ತಾ ಇಲ್ಲ. ಹಾಸ್ಪಿಟಲಲ್ಲಿ ಅಡ್ಮಿಂಟ್ ಆಗಿರುವಾಗ ನಾನು ನೋಡಿಲ್ಲ ಅಂದ್ಕೊಂಡು ಡ್ರಿಪ್ಸಲ್ಲಿ ನೀನು ಇಂಜೆಕ್ಟ್ ಮಾಡುವಾಗಲೇ ನೋಡಿದೆ. ಆರೋನೇ ಪ್ಲಾನ್ ಮಾಡಿ ಇಲ್ಲಿಂದ ಕಿಡ್ನಾಪ್ ಮಾಡಿ ಕ್ಯಾಮ್ರಾನೆಲ್ಲ ಡ್ಯಾಮೇಜ್ ಮಾಡಿರ್ತಾಳೆ. ಫೈರ್ ಆಕ್ಸಿಡೆಂಟ್ಗೆ ಚಾಯನ್ ಸತ್ತೋದ ಅಂತ ಆಗಿ ಒಂದು ಡೆಡ್ ಬಾಡಿನ ರೆಡಿ ಮಾಡಿರ್ತಾಳೆ. ಏನೇ ಇದ್ದರೂ ಚಾಯನ್ ಅವ್ರ ಕ್ಲೋಸ್ ಫ್ರೆಂಡ್ ಅಲ್ವಾ, ಅವನನ್ನು ಸಾಯಿಸೋಕ್ಕೂ ಆಗಿಲ್ಲ, ಹಾಗೆ ಹೊರಗಡೆನೂ ಬಿಡೋಕ್ಕಾಗಿಲ್ಲ. ಅದರಿಂದ ಒಂದು ಜಾಗದಲ್ಲಿ ಕೂಡಾಕಿ ಅವಳಿಗೆ ಕಾಯೋಕ್ಕೆ ಬಾಡಿಗಾರ್ಡ್ನ ಇಟ್ಟಿರ್ತಾರೆ. ಅಲ್ಲಿಂದ ಎಸ್ಕೇಪ್ ಆಗಬಾರ್ದು ಅಂತಲೂ ಇಟ್ಟಿರ್ತಾರೆ. ಸರಿಯಾದ ಟೈಮ್ ನೋಡಿ ಚಾಯುನ್ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಎಲ್ಲರೂ ಮುಂದೆನೂ ಆರೋ ವಾಂಟೆಡಾಗಿ ಸಿಗಾಕೊಂಡ್ಮೇಲೆ ಏನು ಆನ್ಸರ್ ಮಾಡೋದು ಅಂತಲೇ ಗೊತ್ತಿಲ್ಲ. ಮತ್ತು ಶಿಯಾ ಮೇಲೆ ತಪ್ಪನ್ನ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಎಲ್ಲದೂ ನಿಂದೇ ತಪ್ಪು, ನೀನು ನನ್ನ ಜಿನ್ನ ನಡುವೆ ಬಂದಿಲ್ಲ ಅಂದರೆ ನಮ್ಮ ನಡುವೆ ಏನೂ ಪ್ರಾಬ್ಲಮ್ ಇರ್ತಾ ಇರಲಿಲ್ಲ. ನಾನು ಜಿನ್ನ ಮಿಸ್ ಮಾಡ್ತಾ ಇರಲಿಲ್ಲ, ಹಾಗೆ ನನ್ನ ಫ್ರೆಂಡ್ನು ಇಷ್ಟು ಕಷ್ಟಪಡಿಸ್ತಾ ಇರಲಿಲ್ಲ. ಇಷ್ಟೊತ್ತು ಸೈಲೆಂಟಾಗಿ ಶಿಯಾ ಮಾತಾಡಿದ್ದು
ನೋಡಿ ಆನ್ಸರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಿನ್ನ ಖುಷಿಗೋಸ್ಕರ ನೀನು ಇವರಿಬ್ಬರೂ ತುಂಬ ದಿನಗಳಿಂದ ಕಷ್ಟಪಡ್ಸೋಕ್ಕೆ ಟ್ರೈ ಮಾಡ್ತಾ ಇದೆಯಾ. ನೀ ಮಾಡಿರೋ ಕೆಟ್ಟ ವಿಷಯಕ್ಕೆ ನಿನ್ನ ಒಬ್ಬಳೇ ಕಷ್ಟಪಡ್ತಾ ಇದೆಯಾ. ಸಿಟ್ಟಲ್ಲಿ ಹಾರೋ ಶಿಯಾನ ಹೊಡೆಯೋಕ್ಕೆ ಬರೋಕ್ಕೂ ಜಿನ್ ಮತ್ತು ಚಾಯುನ್ ತಡೀತಾರೆ. ಲಾಸ್ಟಲ್ಲಿ ಜಿನ್ ಹಾರೋನ್ನು ನೋಡಿ ಖಂಡಿತ ಈ ಕೆಲಸ ನಿನ್ನಿಂದ ಒಬ್ಬಳೇ ಮಾಡೋಕ್ಕಾಗಲ್ಲ ಅಂತ ಗೊತ್ತು, ಯಾರು ನಿನ್ನ ಜೊತೆ ಇದ್ದು ಹೆಲ್ಪ್ ಮಾಡಿರೋದು ಅಂತ ಹೇಳು. ಆದರೆ ಹಾರೋ ಬಾಯಿ ಬಿಟ್ಟು ನಿಜ ಹೇಳ್ತಾ ಇಲ್ಲ, ಯಾರು ಇವಳಿಗೆ ಹೆಲ್ಪ್ ಮಾಡಿರೋದು ಅನ್ನೋದು ನಮಗೆ ಗೊತ್ತು, ಅದು ವ್ಯಾಂಗೆ. ಇವಾಗಲೂ ಪ್ರೆಸ್ ಮೀಟಲ್ಲಿ ನಡೀತಿರೋ ವಿಷಯನ ಕ್ಯಾಮ್ರಾದಿಂದ ಮನೇಲಿ ಕೂತ್ಕೊಂಡು ನೋಡ್ತಾ ಇದ್ದಾನೆ. ಚಾಯುನ್ ಸತ್ತಿರೋ ಹಾಗೆ ಸೆಟ್ ಮಾಡಿ ಅವನನ್ನು ಕಿಡ್ನಾಪ್ ಮಾಡಿ ಟಾರ್ಚರ್ ಮಾಡಿದ್ದಕ್ಕೆ ಪೊಲೀಸ್ ಬಂದು ಅವರನ್ನು ಅರೆಸ್ಟ್ ಮಾಡ್ತಾರೆ. ಹಾಗೆ ಇನ್ವೆಸ್ಟಿಗೇಷನ್ನು ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೂ ಕರ್ಕೊಂಡು ಹೋಗ್ತಾರೆ. ಒಂದು ಮಟ್ಟಿಗೆ ಪ್ರಾಬ್ಲಮ್ನೆಲ್ಲ ಮುಗಿಸಿ ಹೊರಗಡೆ ಎಲ್ಲರೂ ನಿಂತು ಮಾತಾಡ್ತಾ ಇದ್ದಾರೆ. ಚಾಯುನ್ ಮತ್ತು ಲಿನ್ ಎಲ್ಲರೂ ಚಾಯುನ್ನ ಮೀಟ್ ಮಾಡೋದಕ್ಕೆ ಒಂದು ಹುಡುಗಿ ಬಂದಿದ್ದಾಳೆ. ಅದು ಸ್ಕೂಟಿ ತೊಗೊಂಡು, ಯಾರಂದರೆ ಹಾರೋನ ಕಿಡ್ನಾಪ್ ಮಾಡಿದಾಗ ಆ ಜಾಗದಿಂದ ಎಸ್ಕೇಪ್ ಮಾಡಿರ್ತಾರಲ್ಲ ಆ ಹುಡುಗಿ. ಸೊ ಅವಳು ಚಾಯುನ್ ನೋಡೋಕ್ಕೆ ಲಂಚ್ ಎಲ್ಲ ತೊಗೊಂಡು ಬಂದಿರ್ತಾಳೆ. ಆದರೆ ಈ ಹುಡುಗಿ ಎಲ್ಲ ವಿಷಯವನ್ನು ಬಿಸ್ನೆಸ್ ಆಗೇ ನೋಡ್ತಾಳೆ. ಒಂದೇ ಒಂದು ಟೈಮ್ ಚಾಯುನ್ಗೆ ಹೆಲ್ಪ್ ಮಾಡಿದ್ದಕ್ಕೆ ಇದುವರೆಗೂ ಹಣ ಕೇಳ್ತಾ ಇದ್ದಾಳೆ. ಆದರೆ ಅಷ್ಟು ಕೆಟ್ಟೋಳು ಅಂತ ಹೇಳೋಕ್ಕಾಗಲ್ಲ. ಇವಾಗಲೂ ಚಾಯುನ್ನ ಮೀಟ್ ಮಾಡಿ ಮಾತಾಡೋಣ ಅಂತ ಲಂಚ್ ಎಲ್ಲ ತೊಗೊಂಡೆಲ್ಲ ಇವನಿಗಾಗಿ ಆ ಹುಡುಗಿ ಹತ್ರ ಮಾತಾಡಿ ಚಾಯುನ್ ಅಲ್ಲಿಂದ ನಡ್ಕೊಂಡು ಹೋಗುವಾಗ ಇವನಪ್ಪ ಡ್ರೈವರ್ ರೋಡಲ್ಲೇ ನಿಂತು ಇವನಿಗೆ ಅಡ್ವೈಸ್ ಮಾಡ್ತಾ ಇದ್ದಾನೆ. ನೀನು ಸತ್ತೋದೆ ಅಂತ ಫೇಕ್ ನ್ಯೂಸ್ ಕೇಳಿದಾಗಿಂದ ಅಪ್ಪನಿಗೆ ಹುಷಾರು ಇಲ್ದಂಗೆ ಆಯಿತು. ಇವಾಗಲೂ ನಿನ್ನ ಮೀಟ್ ಮಾಡೋಕ್ಕೆ ಬಂದಿದ್ದಾರೆ, ಹೋಗಿ ಮಾತಾಡು ಅಂದಾಗ ಚಾಯುನ್ ಏನೂ ಗಮನಿಸ್ತಾ ಅಲ್ಲಿಂದ ನೋಡ್ಕೊಂಡು ಹೋಗ್ತಾನೆ. ಆದರೆ ಇವನು ಹೋಗೋದ್ರೊಳಗೆ ಕಾರಿಂದ ಹೊರಗಡೆ ಬಂದು ಚಾಯುನ್ ಅಪ್ಪ ಇವನ ಹತ್ರ ಮಾತಾಡೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಚಾಯುನ್ ಸತ್ತೋದ ಅಂತ ನ್ಯೂಸ್ ಕೇಳಿದೆ, ಇವರು ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಥರ ಬಂದಿದೆ. ಇಷ್ಟು ನಡೆದ ಮೇಲೂ ಚಾಯುನ್ ಅವ್ರ ಅಪ್ಪನ ಜೊತೆ ಮನೆಗೆ ಹೋಗಿ ಪರ್ಸ್ನಲಾಗಿ ಮಾತಾಡ್ತಾ ಇದ್ದಾನೆ. ಇವನು ಇವ್ರ ಅಪ್ಪನ ತಪ್ಪಾಗಿ ತಿಳ್ಕೊಂಡಿದ್ದ. ಆದರೆ ಅವ್ರು ಹಾಗೇನಿಲ್ವಲ್ಲ. ಯಾವಾಗ ಚಾಯುನ್ ಅಮ್ಮ ಇವ್ರನ್ನ ಬಿಟ್ಟೋದ್ರೆ ಅವಾಗಿಂದ ಚೇಂಜ್ ಆಗಿದ್ದಾರೆ. ಚಿಕ್ಕ ವಿಷಯಕ್ಕೂ ಕೋಪ ಮಾಡಿಕೊಂಡು ಅದನ್ನ ಯಾರ ಮೇಲೆ ತೋರಿಸೋದು ಅಂತ ಗೊತ್ತಾಗದೆ ಚಾಯುನ್ ಮೇಲೆ ತೋರಿಸ್ತಾ ಇದ್ದರು. ಆದರೆ ಇವಾಗ ಅವ್ರು ಮಾಡಿರೋ ಎಲ್ಲ ವಿಷಯಕ್ಕೂ ಕ್ಷಮೆ ಕೇಳಿ ಚಾಯುನ್ ಇವ್ರ ಮನೇಲೇ ಸ್ಟೇ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಅವ್ರು ಹೀಗೆಲ್ಲ ಮಾತಾಡೋದು ಕೇಳಿ ಚಾಯುನ್ಗೆ ಏನು ರೆಸ್ಪಾನ್ಸ್ ಮಾಡೋದು ಅಂತ ಗೊತ್ತಿಲ್ಲ. ಸರಿ ಅಂತಲೂ ಅಂದೆ, ಇಲ್ಲ ಅಂತಲೂ ಅಂದೆ, ನಾನು ನೈಟ್ ಡಿನ್ನರ್ಗೆ ಬರ್ತೀನಿ ಎಂದು ಅಲ್ಲಿಂದ ಹೋಗ್ತಾನೆ. ಇವಾಗ ಹಾಗೆ ಕಟ್ ಮಾಡಿದ್ರೆ ಶಿಯಾ ಲಿನ್ ಹತ್ರ ಮಾತಾಡ್ತಾ ಇದ್ದಾಳೆ. ಆವಾಗ ಶಿಯಾ ತಗೊಂಡಿರೋ ಪ್ರಾಪರ್ಟಿ ಓನರ್ ಇಲ್ಲಿಗೆ ಬಂದಿದೆ, ಅವಳು ಇನ್ನೂ ಬ್ಯಾಲೆನ್ಸ್ ಕೊಡಬೇಕಾಗಿರೋದ್ರ ಬಗ್ಗೆ ಆ ಓನರ್ ಹತ್ರ ಮಾತಾಡ್ತಾರೆ. ಆದರೆ ಅದೆಲ್ಲ ಇರಲಿ, ಆಮೇಲೆ ಇಸ್ಕೊತೀನಿ ಅಂತ ಓನರ್ ಹೇಳಿಬಿಟ್ಟು ಜಿನ್ ಹತ್ರ ಕಾಲಲ್ಲಿ ಮಾತಾಡ್ತಾ ಇದ್ದಾನೆ. ಈ ಪ್ರಾಪರ್ಟಿ ಫುಲ್ ಹಣನೂ ನೀವೇ ಪೇ ಮಾಡಿದ್ದೀರಾ ಅನ್ನೋ ವಿಷಯ ಇನ್ನೂ ಶಿಯಾ ಗೊತ್ತಿಲ್ವಾ ಅಂತಿರುವಾಗಲೇ ಅಲ್ಲಿಗೆ ಶಿಯಾ ಬರ್ತಾಳೆ. ಇವಳು ಮಾತಾಡಿರೋದನ್ನೆಲ್ಲ ಕೇಳಿಸ್ಕೊತಾನೆ. ಈ ಓನರ್ ಜಿನ್ ಹತ್ರನೇ ಮಾತಾಡ್ತಾ ಇದ್ದಾನೆ ಅಂತ ಗೊತ್ತಾಗಿದೆ. ಪಟ್ ಅಂತ ಮೊಬೈಲ್ ಇಸ್ಕೊಂಡು ಗಾಂಡಾಗಿ ಜಿನ್ ಫೋನಲ್ಲೇ ಕೂಗ್ತಾಳೆ. ನಾನು ನಿನ್ನ ಹತ್ರ ಮಾತಾಡಬೇಕು ಬೇಡವೋ, ಏನಕ್ಕೆ ಈ ಥರ ನನ್ನ ವಿಷಯದಲ್ಲಿ ತಲೆ ಹಾಕ್ತಾ ಇದೆಯಾ ಅಂತ ಆ ಫೋನ್ನ ಕಟ್ ಮಾಡಿ ಅವ್ರ ಫ್ರೆಂಡ್ ಜೊತೆ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾ ಇದ್ದಾಳೆ. ಇವಾಗ ಇನ್ನೊಂದು ಹೊಸ ಪ್ರಾಬ್ಲಮ್, ಆ ಓನರ್ ಇವಳ ಹತ್ರ ಸಿಗಾಕಿಸ್ತಾರೆ. ಜಿನ್ ಶಿಯಾನ ಸಮಾಧಾನ ಮಾಡಬೇಕು ಅಂತ ಬಂದರೆ ಅಷ್ಟರಲ್ಲಿ ಬಸ್ ಬರುತ್ತೆ. ಶಿಯಾನು ಲಿನ್ನು ಅಲ್ಲಿಂದ ಹೋಗ್ತಾರೆ. ಶಿಯಾನ ಕನ್ವಿನ್ಸ್ ಮಾಡಿದೆ ಇಲ್ಲಿಂದ ಹೋಗಬಾರ್ದು ಅಂತ ಬಸ್ಸಲ್ಲಿ ಎಲ್ಲರೂ ಮುಂದೆನೋ ಶಿಯಾ ಹತ್ರ ಜೋರಾಗಿ ಮಾತಾಡ್ತಾ ಸಮಾಧಾನ ಮಾಡ್ತಾ ಇದ್ದಾನೆ. ಅವ್ನು ನೋಡೋ ಹಾಗೆ ಇಲ್ಲ. ಶಿಯಾನ ಅಲ್ಲಿಂದ ಎತ್ಕೊಂಡು ಹೋಗಿ ಅವಳನ್ನ ಒಂದು ಜಾಗದಲ್ಲಿ ಕೂರಿಸಿ ಎಲ್ಲ ವಿಷಯನೂ ಕ್ಲಿಯರಾಗಿ ಹೇಳ್ತಾ ಇದ್ದಾನೆ. ನಿನಗೆ ಬೇಕಾಗಿರೋ ಎಲ್ಲ ವಿಷಯನೂ ನಾನೇ ಇಂಡೈರೆಕ್ಟಾಗಿ ಹೆಲ್ಪ್ ಮಾಡ್ತಾ ಇದ್ದೀನಿ. ಇವಾಗ ಆ ಪ್ರಾಪರ್ಟಿಗೂ ಪೇ ಮಾಡಿರೋದು ನಾನೇ, ಹೆಲ್ಪ್ ಮಾಡಿರೋದು ಅಂತಲೇ. ನಾ ಮಾಡಿರೋದ್ರೆಲ್ಲ ಏನು ತಪ್ಪಿದೆ ಅಂತ ಜಿನ್ ಕೇಳುವಾಗ, ಆದರೆ ಶಿಯಾಗೆ ಈ ಥರ ಕೆಲವೊಂದು ವಿಷಯ ಇಷ್ಟ ಆಗಲ್ಲ. ಅದಕ್ಕೆ ಅಲ್ಲೇ ಕೂತ್ಕೊಂಡು ಡೈರಿಲಿ ಏನೇನೋ ಬರಿತಾ ಇದ್ದಾರೆ. ಏನು ಅಂದರೆ ಒಂದು ಚಿಕ್ಕ ಕಾಂಟ್ರಾಕ್ಟ್, ನನ್ನ ಲೈಫಲ್ಲಿ ನಾನೇ ಕಷ್ಟಪಟ್ಟು ಕೆಲವೊಂದು ವಿಷಯನ ಮಾಡೋಕ್ಕೆ ಆಸೆ ಪಡ್ತೀನಿ ಅಂತ ಕೆಲವೊಂದು ರೂಲ್ಸ್ನ ಅದರಲ್ಲಿ ಜಿನ್ ಓದೋದನ್ನೇ ಸೈನ್ ಮಾಡಿ ಕೊಡ್ತಾನೆ. ಶಿಯಾ ಲೈಫಲ್ಲಿ ಖುಷಿಯಾಗಿರಬೇಕು ಅಂತಲೇ ಇವನು ಇದನ್ನೆಲ್ಲ ಮಾಡಿರ್ತಾನೆ. ಇವಾಗ ಇವರಿಬ್ಬರ ನಡುವೆ ಇದ್ದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಶಿಯಾನ ಜಿನ್ ಕಿಸ್ ಮಾಡ್ತಾನೆ. ಹಾಗೆ ಕಟ್ ಮಾಡಿದರೆ ತುಂಬ ದಿನದ ಮೇಲೆ ಶಿಯಾ ಅಸ್ಟೆಂಟ್ಲಿ ಮನೇಲಿ ಸ್ಟೇ ಮಾಡೋಕ್ಕೆ ಲೀನ್ ಹೋಗಿದ್ದಾಳೆ. ಲೀನ ನೋಡಿ ಇಷ್ಟು ದಿನ ಒಬ್ಬನೇ ತಾನೇ ಇದ್ದೆ, ಇವತ್ತು ಮನೇಲಿರೋ ಎಲ್ಲ ಕೆಲಸನೂ ನಾನೇ ಮಾಡ್ತೇನೆ, ಹಾಗೆ ಅಡುಗೆನೂ ನಾನೇ ಮಾಡ್ತೀನಿ ಅಂತ ಕಿಚನ್ ರೂಮ್ಗೆ ಹೋಗ್ತಾರೆ. ಇದನ್ನ ಕೇಳಿರೋ ಲೀಗೆ ಆಶ್ಚರ್ಯ. ಸ್ವಲ್ಪ ಟೈಮ್ ನಂತರ ಕಿಚನ್ ರೂಮಲ್ಲಿ ಏನೋ ಬ್ಲಾಸ್ಟ್ ಆಗೋ ಥರ ಸೌಂಡ್ ಕೇಳಿಸುತ್ತೆ. ಲೀನ್ಗೆ ಅಡುಗೆ ಮಾಡೋಕ್ಕೂ ಬರೋಲ್ಲ. ಇವಾಗಲೂ ಕಿಚನ್ ರೂಮ್ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಲೀ ಬಂದು ಎಲ್ಲನೂ ಸರಿ ಮಾಡ್ತಾರೆ. ನೆಕ್ಸ್ಟ್ ಡೇ ಆಫೀಸ್ಗೆ ಹೋಗಿರೋ ಜಿನ್ ಅವನ ಜೊತೆ ಶಿಯಾನ ಆಫೀಸ್ಗೆ ಕರ್ಕೊಂಡು ಹೋಗಿದ್ದಾನೆ. ಹೋಗಿ ಜಾಗದಲ್ಲಿ ಸ್ವಲ್ಪನೂ ಕೆಲಸ ಮಾಡದೆ ಶಿಯಾನೇ ನೋಡೋ ಕೆಲಸ ಮಾಡ್ತಾ ಇದ್ದಾನೆ. ಇಬ್ಬರು ರೊಮ್ಯಾಂಟಿಕ್ಕಾಗಿ ಮಾತಾಡುವಾಗ ಕರೆಕ್ಟಾಗಿ ಜಿನ್ ಮೀಟ್ ಮಾಡೋಕ್ಕೆ ಒಬ್ಬರು ಸ್ಟಾಪ್ ಬಂದಿದ್ದಾರೆ. ಅವನು ತುಂಬ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದಾನೆ. ಜಿನ್ ಬೇಕು ಅಂತಲೇ ಅದರಲ್ಲಿ ಇಂಟ್ರೆಸ್ಟ್ ಇಲ್ದಾಗೆ ಇದ್ದಾನೆ. ಹೀಗೆ ನೆಕ್ಸ್ಟ್ ಅಂತಿದ್ದಾನೆ. ಜಿನ್ ಮಾತಾಡೋದು ನೋಡಿ ಆಫೀಸಲ್ಲಿರೋ ಎಲ್ಲರೂ ಅಸಿಸ್ಟೆಂಟ್ ಲೀ ಹತ್ರನೇ ಹೋಗಿ ಕಂಪ್ಲೇಂಟ್ ಮಾಡ್ತಾಯಿದ್ದಾರೆ. ಇವರು ಇವಾಗ ಮೊದಲಿನಂಗಿಲ್ಲ. ಆಫೀಸಲ್ಲಿರೋ
ಯಾವ ವರ್ಕ್ನೂ ಸರಿಯಾಗಿ ಮಾಡೋ ಹಾಗೆ ಇಲ್ಲ. ಅವ್ರ ವೈಫ್ ಆಫೀಸಲ್ಲಿ ಇರೋದ್ರಿಂದ ಜಿನ್ ಚೇಂಜ್ ಆಗಿದ್ದಾರೆ. ಇದೆಲ್ಲ ಬೇಗ ಸರಿ ಆಗಬೇಕು, ಇಲ್ಲ ಅಂದರೆ ಆಫೀಸಲ್ಲಿ ಯಾವ ಕೆಲಸನೂ ಸರಿಯಾಗಿ ನಡೆಯೋಲ್ಲ. ಇವ್ರು ಹೇಳೋದು ಕೇಳಿದ್ಮೇಲೆ ಅಸಿಸ್ಟೆಂಟ್ಲಿ ಶಿಯಾನ ಮೀಟ್ ಮಾಡಿ ಅವರಿಗೆ ಅಡ್ವೈಸ್ ಮಾಡ್ತಾಯಿದ್ದಾರೆ. ನೀವು ಪದೇ ಪದೇ ಆಫೀಸ್ ಬರೋದ್ರಿಂದ ಜಿನ್ ಅವ್ರ ಕೆಲಸ ಸರಿಯಾಗಿ ಮಾಡ್ತಿಲ್ಲ, ಏನು ಹೇಳೋಕೆ ಬರ್ತಿದ್ದಾರೆ ಅಂತ ಶಿಯಾಗೆ ಅರ್ಥ ಆಗುತ್ತೆ. ಅದಕ್ಕೆ ಸರಿಯಾದ ಸಮಯದಲ್ಲೇ ಮಾಡೋಕ್ಕೆ ರೋಲ್ ಸಿಗುತ್ತೆ. ಅವರು ಜಿನ್ನ ಮೀಟ್ ಮಾಡಿ ಮೊದಲಿನಂಗೆ ನಾನು ಆಫೀಸ್ಗೆ ಬರೋಕ್ಕಾಗಲ್ಲ, ನನಗೆ ಆ್ಯಕ್ಟ್ ಮಾಡೋದಕ್ಕೆ ಸರಿಯಾದ ರೋಲ್ ಸಿಕ್ಕಿದೆ, ನಾನು ಬ್ಯುಸಿಯಾಗಿರ್ತೀನಿ ಅಂದು ಅವ್ರು ಜಿನ್ಗೆ ಹೇಳಿ ಅರ್ಥ ಮಾಡಿಸಿ ಅಲ್ಲಿಂದ ಮನೆಗೆ ಹೋಗಿ ಆ ರೋಲ್ಗೆ ಆ್ಯಕ್ಟ್ ಮಾಡೋಕ್ಕೆ ಈವ್ನಿಂಗಿಂದ ಫುಲ್ಲಾಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ಆಫೀಸಿಂದ ಬಂದು ಜಿನ್ ಶಿಯಾ ಹತ್ರ ಮಾತಾಡೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಅವ್ನು ಕೇಳೋ ಕ್ವಶನ್ಗೆ ಬೇಗ ಬೇಗ ರಿಪ್ಲೈ ಮಾಡಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋದ್ರಲ್ಲೇ ಇದ್ದಾರೆ. ತುಂಬ ಟೈಮ್ ನಂತರ ಶಿಯಾಗೆ ಒಂದು ಪ್ರೆಸೆಂಟ್ ಕೊಡ್ತಾನೆ, ಅದು ಇಯರಿಂಗ್ಸ್. ಇದನ್ನ ಕೊಡೋದು ಸಹ ಇವಳು ಸೇಫ್ಟಿಗೆ. ಇವಳು ದಿಢೀರಂತ ಮಿಸ್ ಆದರೆ ಇದರಲ್ಲಿ ಲೊಕೇಶನ್ ಟ್ರೇಸ್ ಮಾಡ್ಬೋದು, ಯಾಕೆಂದರೆ ಆರೋಯಿಂದ ಪದೇ ಪದೇ ಪ್ರಾಬ್ಲಮ್ ಬರ್ತಾನೆ ಇದೆ. ಸೊ ಮತ್ತೆ ಏನಾದರೂ ಪ್ರಾಬ್ಲಮ್ ಬರ್ಬೋದು. ಸೊ ಏನೇ ಪ್ರಾಬ್ಲಮ್ ಬಂದರೂ ಶಿಯಾನ ಕಾಪಾಡೋಕ್ಕೆ ಈ ಇಯರಿಂಗ್ಸ್ನ ಕೊಡ್ತಾನೆ. ತುಂಬ ದಿನದ ಮೇಲೆ ಶಿಯಾ ಶಾಪಿಂಗ್ ಮಾಡೋಣ ಅಂತ ಹೋದರೆ ಅಲ್ಲಿ ಲೇಡಿ ಸಂಬಂಧನೇ ಇಲ್ದಂಗೆ ಶಿಯಾನ ಎಲ್ಲೋದ್ರೂ ಫಾಲೋ ಮಾಡ್ತಾನೆ ಇದ್ದಾರೆ, ಯಾರು ಅಂತ ಗೊತ್ತಿಲ್ಲದೆ. ಲಾಸ್ಟಲ್ಲಿ ಶಿಯಾ ಗಾಂಡಾಗಿ ಹೊರಗಡೆ ಹೋಗಿ ಕೇಳ್ತಾಳೆ, ನೀವು ತುಂಬ ಹೊತ್ತು ನನ್ನ ಫಾಲೋ ಮಾಡ್ತಾ ಇದ್ದೀರಾ, ಏನಕ್ಕೆ ನಾನು ಫಾಲೋ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಆ ಲೇಡಿ ಸುಳ್ಳು ಹೇಳೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ನಾ ಇದಕ್ಕೆ ಮುಂಚೆ ಎಲ್ಲೋ ನೋಡ್ದಾಗಿದೆ ಅನ್ನುವಾಗ ಶಿಯಾಗೆ ಇನ್ನೊಂದು ವಿಷಯ ನೆನಪಿಗೆ ಬರುತ್ತೆ. ತುಂಬ ದಿನದಿಂದ ಜಿನ್ನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದಾಗ ಅವ್ನು ನೋಡಿ ಒಂದು ಲೇಡಿ ಅಳ್ತಾನೆ ಹೋಗಿರ್ತಾರಲ್ಲ, ಆ ಲೇಡಿನೇ ಇವರು. ಮನೆಗೆ ಬಂದಮೇಲೆ ಶಿಯಾ ಜಿನ್ನ ಹಳೆ ಆಲ್ಬಮ್ನ ಚೆಕ್ ಮಾಡಿ ನೋಡುವಾಗಲೇ ಅವರಿಗೆ ಒಂದು ನಿಜ ಗೊತ್ತಾಗುತ್ತೆ. ಇವಳು ನೋಡಿದ್ದು ಆ ಲೇಡಿ ಬೇರೆ ಯಾರೂ ಅಲ್ಲ, ಜಿನ್ ಅಮ್ಮನೇ. ಅವ್ರ ಫ್ರೆಂಡ್ಗೆ ಕಾಲ್ ಮಾಡಿ ಜಿನ್ ಅಮ್ಮ ಎಲ್ಲಿ ಸ್ಟೇ ಮಾಡಿದ್ದಾರೆ ಅನ್ನೋ ವಿಷಯ ಎಲ್ಲ ಕಂಡು ಹಿಡಿಯೋಕ್ಕೆ ಹೇಳ್ತಾ ಇದ್ದಾರೆ. ನಿನಗೆ ಈ ಕೆಲಸ ಕಷ್ಟ ಆದರೆ ಒಬ್ಬರು ಡಿಟೆಕ್ಟಿವ್ನ ಅರೇಂಜ್ ಮಾಡ್ಕೊ ಅಂತ ಇವಳು ಕಾಲಲ್ಲಿ ಮಾತಾಡುವಾಗ ಜಿನ್ ಆ ಜಾಗಕ್ಕೆ ಬಂದು, ಏನಕ್ಕೆ ನಿನ್ನ ಫ್ರೆಂಡ್ಗೆ ಕಾಲ್ ಮಾಡಿ ಡಿಟೆಕ್ಟಿವ್ ಬಗ್ಗೆ ಮಾತಾಡ್ತಾ ಇದೆಯಾ ಅಂತ ಕೇಳಿ ಶಿಯಾನ ಟಾರ್ಚರ್ ಮಾಡ್ತಾ ಇದ್ದಾನೆ. ಆದರೆ ಇವಳು ಈ ವಿಷಯ ಜಿನ್ ಹತ್ರ ಹೇಳೋ ಹಾಗೆ ಇಲ್ಲ, ಅದು ಅಷ್ಟು ಸೀಕ್ರೆಟ್ ಆದ ವಿಷಯ ಅಂದರೆ ನನ್ನ ಹತ್ರ ಹೇಳದೇ ಇದ್ದರೆ ಪರವಾಗಿಲ್ಲ, ನಿನಗೆ ಡಿಟೆಕ್ಟಿವ್ ಹೆಲ್ಪ್ ಬೇಕು ಅಂದರೆ ಅಸಿಸ್ಟೆಂಟ್ ಲೀ ಹತ್ರ ಮಾತಾಡೋ. ಶಿಯಾನ ನೆಕ್ಸ್ಟ್ ಡೇ ಅಸಿಸ್ಟೆಂಟ್ ಲೀಗೆ ಕಾಲ್ ಮಾಡಿ ಒಬ್ಬರು ಡಿಟೆಕ್ಟಿವ್ನ ಅರೇಂಜ್ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಏನಕ್ಕೆ ಅಂತ ಕೇಳಿದಾಗ ಅವ್ರಿಗೆ ಗೊತ್ತಾಗೋದು ಜಿನ್ ಅಮ್ಮ ಇಷ್ಟು ವರ್ಷ ಒಬ್ಬರೇ ಎಲ್ಲಿ ಸ್ಟೇ ಮಾಡಿದ್ದಾರೆ, ದಿಢೀರಂತ ಶಿಯಾನ ಮೀಟ್ ಮಾಡಿ ಮಾತಾಡೋ ಕಾರಣ ಏನು, ಇದೆಲ್ಲ ಕಂಡುಹಿಡಿಯೋಕ್ಕೇನೆ. ಅಸಿಸ್ಟೆಂಟ್ ಲೀ ಇದ್ರ ಬಗ್ಗೆ ಆಫೀಸಲ್ಲಿ ಹೇಳೋಣ ಅಂತ ಹೋದರೆ ಜಿನ್ ಬೇಡ ಅಂತಾನೆ. ಶಿಯಾಗೆ ಈ ವಿಷಯನ ನನ್ನ ಹತ್ರ ಸೀಕ್ರೆಟ್ ಆಗಿರೋಕ್ಕೆ ಇಷ್ಟಪಡ್ತಾಳೆ, ಅದು ಹಾಗೇ ಇರಲಿ, ಅವಳು ಏನಾದರೂ ಹೆಲ್ಪ್ ಕೇಳಿದ್ರೆ ಮಾಡು ಅಂತ ಜಿನ್ ಅಸಿಸ್ಟೆಂಟ್ ಲೀ ಹತ್ರ ಹೇಳ್ತಾನೆ. ಮನೆಯಲ್ಲಿ ಶಿಯಾ ಲಿನ್ ಹತ್ರ ಮಾತಾಡ್ತಾ ಇದ್ದಾಳೆ. ಲಿನ್ ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿ ಯಾರನ್ನ ಇದರಲ್ಲಿ ಆ್ಯಕ್ಟ್ ಮಾಡಿಸೋದು ಅಂತ ಇದ್ರ ಬಗ್ಗೆ ಜಿನ್ ಹತ್ರ ಹೋಗಿ ಹೆಲ್ಪ್ ಕೇಳಿದಾಗ ಅವನು ಇನ್ವೆಸ್ಟ್ ಮಾಡ್ತೀನಿ ಅಂತಾನೆ. ನಾನು ಬರೆದಿರೋ ಸ್ಕ್ರಿಪ್ಟಲ್ಲಿ ಹೀರೋಯಿನ್ ನೀನೇ, ನಿನ್ನ ಜೊತೆ ಆ್ಯಕ್ಟ್ ಮಾಡೋ ಹೀರೋ ಯಾರು ಗೊತ್ತಾ, ಚಾಯುನ್. ನಾನು ಅವನ ಹತ್ರ ಸ್ಟಾರ್ಟಿಂಗಲ್ಲಿ ತುಂಬ ಸಲ ಮಾತಾಡಿದೆ, ಬಟ್ ಅವನು ಒಪ್ಕೊಳ್ಳಲಿಲ್ಲ. ಲಾಸ್ಟಲ್ಲಿ ನಾನು ಬರ್ದಿರೋ ಸ್ಕ್ರಿಪ್ಟಲ್ಲಿ ಓದಿ ನೋಡಿ ಏನು ಹೇಳಿದೆ ಸರಿ ಅಂದರು, ಆ್ಯಕ್ಟ್ ಮಾಡೋಕ್ಕೂ ಹೀರೋಗೆ ಒಪ್ಕೊಂಡ್ರು. ಆ ಸ್ಕ್ರಿಪ್ಟಲ್ಲಿ ನಾನು ಸೀಕ್ರೆಟಾಗಿ ಒಂದು ಕ್ರಷ್ ಇದೆ ಅಂತ ಹೇಳಿದೆ, ಅವ್ರು ಒಪ್ಕೊಂಡ್ರು. ಅದನ್ನ ಯೋಚನೆ ಮಾಡ್ತಾಳೆ. ಚಾಯ್ನ ಅವಳ ಹತ್ರ ಹೇಳಿರ್ತಾನಲ್ಲ, ನನಗೊಬ್ಬರು ಪರ್ಸನ್ ಅಂದರೆ ತುಂಬ ಇಷ್ಟ, ಆದರೆ ಅವರು ಕ್ರಷ್ ಎಲ್ಲ ಇಲ್ಲ ಅಂತ ಹೇಳಿರ್ತಾನೆ. ಅದ್ರ ಬಗ್ಗೆ ಕಂಡುಹಿಡಿತಾಳೆ, ಚಾಯ್ನ್ ಖಂಡಿತ ನನ್ನ ಬಗ್ಗೆನೇ ಹೇಳಿದ್ದಾನೆ ಅಂತ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಈ ಎಪಿಸೋಡ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.